ಇನ್ನು ಜಿ ಕಾಯ್ದೆ ವಿರುದ್ಧ ಸರ್ಕಾರದ ಜಾಹೀರಾತು, ಇದನ್ನು ಬಿಜೆಪಿ ಆಕ್ಷೇಪಿಸಿದೆ. ನೀವು ಈ ರೀತಿ ಜಾಹೀರಾತು ಕೊಡುವಂಥದ್ದು ಸರಿನಾ? ನೋಡಿ, ಈ ಜಾಹೀರಾತನ್ನು ತೋರಿಸ್ತಾ ಇದ್ದೀವಿ. ಈ ರೀತಿ ನೀವು ಜಾಹೀರಾತನ್ನು ಯಾಕೆ ಕೊಟ್ರಿ? ಮನ್ರೇಗಾ ಹೆಸರು ಬದಲಾಗಿ ಜಿ ಬಂದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಜಾಹೀರಾತಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸದನದಲ್ಲಿ ಸುರೇಶ್ ಕುಮಾರ್ ಇದನ್ನು ಪ್ರಸ್ತಾಪ ಮಾಡಿದರು. ಕೇಂದ್ರದ ಯೋಜನೆ ವಿರುದ್ಧ ಜಾಹೀರಾತು ನೀಡಿದ್ದಾರೆ, ಇದು ಸೇಡಿನ ರಾಜಕಾರಣ ಅಂದರು ಸುರೇಶ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡಿದೆ, ಫ್ರೆಂಡ್ಸ್, ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ. ಸ್ನೇಹಿತರೆ, ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್. ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ. ಆದರೆ ಒಂದು ಕಂಡೀಷನ್, ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ 500 or 2000 rupees ನೋಟ್ಸ್ ಅಂತ. ಕರೆನ್ಸಿ ನೋಟ್ ಮೇಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ. ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ, ಗಾಂಧಿದು ತಿಳುವಳಿಕೆ ಅಲ್ಲ. ಅವ್ರು ಹೇಳ್ದಂಗೆ ಇಂಥ ಒಂದು ತಿಳ್ಕೊಳ್ಳೋ ಗಾಂಧಿಯವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತನ್ನು ಮಾಡ್ತಾರೆ. ಈಗ ಮಂತ್ರಿಗಳೇ ಏನಾಗಿ ಅಲ್ಲ ಇರುವಂತ ಗಾಂಧಿಯವರ ಬಗ್ಗೆ